ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನನಗೆ ಬೇಜಾರಾಗ್ತೈತೆ. ಏನು ಗೊತ್ತಾ, ನಮ್ಮ ಅಜ್ಜಿ ಊರಿಗೆ ಹೋಯ್ತೆ, ತಂಗಿ ಊರಿಗೆ, ಇನ್ನೊಂದು ಅಜ್ಜಿ ಊರಿಗೆ. ನನ್ನನ್ನು ಬಿಟ್ಟು ಆಗೈತೆ. ಸ್ಕೂಲಿಗೆ ರಜೆ ಆಗ್ತಾನೆ ಜಾಸ್ತಿ ಅಂತಂದು ಉಂಡೆ ತಿಂದೆ ಏನ್ ಮಾಡ್ಕೊಂಡೆ ಅಂತ ಒಂದು ಫೋನ್ ಮಾಡ್ಬೋದು ಬೇಡ ನಮ್ಮ ಅಜ್ಜಿ. ಅದ್ರಾಗೆ ಕಿರಣಂಗೂ ಆ ಮಂಜುಂಗು ಹೇಳೋಗಿತ್ತಿಲ್ಲ ಮನೆ ಕೇಳ್ರಿ ಅಂತ. ನೋಡಿ ನಾವ್ ಇನ್ನೂ ಬಂದಿಲ್ಲ, ಕತ್ಲು ಬೇರೆ ಆಗೈತಿ, ಒಬ್ನಿಗೆ ಬೇಜಾರಾಗ್ತೈತೆ. ಫೋನ್ ಯೋಟದ್ ನೋಡೋಣ, ಬರ್ಕಂಡೆ ಓದ್ಕಂಡೆ, ನೋಡಿ ಇನ್ನೂ ಬಂದಿಲ್ಲ. ನಮ್ಮ ಅಜ್ಜಿಗೆ ನನ್ನ ಪ್ರೀತಿನೇ ಇಲ್ಲ. ನಮ್ಮ ಅಜ್ಜಿಗೆ ಫೋನ್ ಮಾಡ್ತೀನಿ ಫಸ್ಟ್. ರಿಂಗ್ ಆಗ್ತೈತೆ. ಹಲೋ ಅಜಯ್, ನಿನಗೆ ಏನನ ಒಂದ್ರ ಮಟ್ಟ ಭಯ ಭಕ್ತಿ ಏನನ ಐತೆ? ನೋಡಿ ಅಮ್ಮ ನಿಮ್ಮ ಮಾತಾಡದ ಇಲ್ಲ, ಯಾಕಲ್ಲ ಹುಡುಗ ಅಲ್ಲ. ಮತ್ತೀಗ ಹುಡುಗನು ಒಂದೇ ಬಿಟ್ಟು ಬಂದಿದ್ದೀನಲ್ಲ ಊರಾಗೆ, ತಿಂತ ಉಂತ ಮನಿಕೆ ಅಂತ ಏನ್ ಮಾಡ್ಕೊಂತೈತೆ ಅಂತ ಒಂದು ಫೋನ್ ಮಾಡೋದು ಬೇಡವೆ? ತಂಗಿ ಮನೆಗೆ ಹೋಯ್ತೀನಿ ಅಂತಂದು ಯಾ ಪಾಪ. ಇವಾಗ ಇನ್ನು ಫೋನ್ ಮಾಡೋಣ ಅನ್ಕೊಂಡ ಅಷ್ಟೊತ್ತಿಗೆ ನೀನೇ ಮಾಡ್ದೆ. ಸುಮ್ಮನಿರಮ್ಮ ತಾಯಿ, ಈ ಡೈಲಾಗು ನಾನು ಯೋಸಲಿ ಹೇಳಿಲ್ಲ. ನೀನ್ ಮಾತ್ರ ಚೆನ್ನಾಗಿ ತಿನ್ಕೊಂಡು ಅದು ಇದು ಮಾಡಿರ್ತಾರೆ, ಚೆನ್ನಾಗಿ ತಿನ್ಕೊಂಡು ಇದ್ಯಾ. ನಾನು ಮರ್ತಿ ಅಡಿಕೆಲ್ಲ ಓಟ್ ಹಾಕೊಂಡು ಹೊಗೆ ಸೊಪ್ಪು ಒಟ್ಟು ಒತ್ತಲಿಸ್ಕೊಂಡು. ಯಾಕಲ್ಲ ಹುಡುಗ ಹಿಂಗಾಡ್ತಿ? ಏನಲ್ಲ ಬಂದ್ರೆ ಪಾಪ ನೋಡು ಬಾ. ಮತ್ತೀಗ ನಾನು ಇನ್ನೂ ಒಂದು ವಾರ ಬರಲ್ಲ. ಒಂದು ವಾರ ಅಲ್ಲೇ ಇರ್ತೀಯ, ಉಪವಾಸ ಇರ್ಬೇಕು ನಾನು. ಯಾಕೆ ನಿನಗೆ ಅಡುಗೆ ಬರಲ್ವೇ? ಮಾಡ್ಕೊಂಡು ತಿನ್ನು. ಬಂದ್ರವ ಎರಡು ಹುಡುಗರು? ಇವಾಗ ಇನ್ನು ಬಂತು, ಇನ್ನೊಂದು ಡೆಲಿವರಿ ಆಗಿಲ್ಲ, ಎಲ್ಲ ಬರ್ತಾ ಇರ್ಬೇಕು. ಸರಿ ಆಯ್ತು, ತಿಂದೆ. ಬೆಳಗ್ಗೆನ ಮಾಡಿಕ್ ಹೋಗಿದ್ಯಲ್ಲಮ್ಮ ಚಿತ್ರಾನ್ನ, ಅದನ್ನೇ ತಿಂದಿ. ಸರಿ ಬಿದ್ಕ. ಅಲ್ವಲ್ಲ ಯೋಟೋತ್ ಕಾದಿದ್ದೀನಿ, ಇವಾಗ ಬಂದಿದ್ಯಲ್ಲೋ. ಅಲ್ವಲ್ಲ ಚಿಂಟು, ನಾನೇನು ಓದ್ಕೋಬಾರ್ದು, ಬರ್ಕೋಬಾರ್ದು, ಹೋಮ್ವರ್ಕ್ ಮಾಡ್ಕೋಬಾರ್ದು, ಓಡ್ ಬಂದ್ಬಿಟ್ಟು ನಮ್ಮಮ್ಮ ಸುಮ್ಮನೆ ಬಿಡ್ತೈತೆ ಅನ್ಕೊಂಡಿದ್ದೆ. ನಾನು ಊಟ ಮಾಡ್ಕೊಂಡು ಬಂದೆ, ನಮ್ಮ ಮಂಜನ್ ಕರಿಯಕ್ಕೆ ಹೋಗಿದ್ದೆ, ಆ ಹುಡುಗ ಇನ್ನೂ ತಿಂದಿತ್ತು. ಸರ್ ನಿಧಾನಕ್ಕೆ ಬಾ ಅಂತ ಹೇಳಿ ಅವ್ರ ಅಮ್ಮಗೆ ಹೇಳಿ ಬಂದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಗ್ಬೇಕನೋ, ಲೇಟ್ ಆದ್ರೆ ನಮ್ಮ ಅಮ್ಮ ಒಯ್ದೈತಿ. ಅಲ್ವಲ್ಲ ನಮ್ಮ ಅಜ್ಜಿ ಚಿತ್ರಾನ್ನ ಮಾಡಿದ್ ಬೆಳಗ್ಗೆ ಅಂತಂದಿದ್ರೆ ಒಂದಿಟ್ಟು ಮುದ್ದೆನೂ ಸಾರ್ ತಕೊಂಬತ್ತಿದ್ನೆ, ಸಿಕ್ತಕ ಬಸ್ಸಾರು ಮಾಡಿದ್ ನಮ್ಮಮ್ಮಯ್ಯ. ಬಿಡ್ಲ ಅತ್ತ, ಏನು ನಮ್ಮ ಅಜ್ಜಿ ನಾಳಿಕ ನಾಳ್ದ ಬತ್ತೈತೆ ಹೇಳು. ಲೋ ಚಿಂಟು, ಏನ್ ಶಾಖೆ ಆಗ್ತೈತೆ ಅಲ್ವೇನ? ಸಕ್ಕತ್ ಶಾಖೆ ಕಣೋ ಯಪ್ಪ ರಾಮ. ಇವಾಗ ಸೊಳ್ಳೆ ಕಡಿತವೆ ಅಲ್ಲ, ಸೊಳ್ಳೆ ಅವೆ, ಸೊಳ್ಳೆ ಕಡಿತಲೆ ಮುತ್ತಿರ್ತವೆ. ನೋಡು ಇವಾಗ ಬಂತು, ಎಲ್ಲ ಬಾರ್ಲ. ಇವ್ರಪ್ಪನ್ ತಿನ್ಕ ಬಂದೇನ? ಈ ಹುಡುಗ ಬಂದಾಗ ಆಳೆ ತಿಂತಿದ್ದೆ, ಕಿರಣ ಬಂದಾಗ ನಾನು ಹೋಗಿರ್ತೀನಿ ಬಾ ಅಂದೆ, ರಪ್ಪ ತಿನ್ಕೊಂಡು ಬಂದ್ ನಾನು. ರಪ್ಪನ್ ಮನೆಗೆ ಹೋಗಪ್ಪ. ಬೆಳಿಗ್ಗೆ ರಪ್ಪನ್ ಎದಾಳ್ಬೇಕು, ನಾನೇ ಕಸ ಗುಡ್ಸ್ಕೋಬೇಕು, ಪಾತ್ರೆ ತಿಕ್ಕೋಬೇಕು, ಅಡುಗೆ ಮಾಡ್ಕೊಬೇಕು, ಎಲ್ಲ ಕೆಲಸ ನಾನೇ ಮಾಡ್ಬೇಕು ನಮ್ಮ ಮನೆಗೆ. ನಮ್ಮ ಅಜ್ಜಿ ಇದ್ದಿದ್ರೆ 7:30 8 ಗಂಟೆ ತಕ ಈ ಮನೆ ಕೆಮ್ತಿದ್ದೇವ ಒಂದೊಂದ್ಸರಿ. ಏನ್ ಮಾಡ್ತೀಯ, ನಮ್ಮ ಅಜ್ಜಿ ಪಾಪ ನಾನೇ ಮಾಡ್ಕೋಬೇಕು. ನಾನ್ ಪಾತ್ರೆ ತಿಕ್ಕೊಡನೆ ಯಪ್ಪ. ನಿಮ್ಮ ಅಪ್ಪ ಸುಮ್ಮನಿರಲ್ಲ, ಸದಿಕ್ ಕಳ್ಸಿರೋದು ಹೆಚ್ಚು. ಸುಮ್ಮನೆ ನಿಮ್ಮ ಅಂತಕ್ಕೆ ಹೋಗ್ರಪ್ಪ, ನಾನು ಮಾಡ್ಕೊಂತೀನಿ. ಲೋ ಚಿಂಟು, ನಾಳಿಕೆ ನಮ್ಮನೆಗೆ ಊಟಕ್ಕೆ ಬಾ. ನಮ್ಮ ಅಜ್ಜಿ ಹೇಳೈತಿ ಅಡುಗೆ ಮಾಡ್ಕೊಂಡು ತಿನ್ ಪಾಪ, ಬೇಕಾರೆ ಅನ್ನ ಮಾಡ್ಕ, ಸಾರು ಬೇಕಾರೆ ಇಸ್ಕೊಂಡ್ ಬಾ. ಸುಮ್ಮನೆ ಅವ್ರ ಮನೆಗೆ ಇವ್ರ ಮನೆಗೆ ಹುಂಬಕ್ಕೆ ಹೋಗ್ಬೇಡ, ವ್ಯವಸ್ಥೆ ಅಂತಂದು ಹಾಕತ್ತೈತಿ. ನೀನು ಅಡುಗೆ ಮಾಡ್ಕೊಂಬತ್ ಕಲಿ ಅಂತಂದು ಅದು ಇದು ಹೇಳ್ಕೊಟ್ಟೈತಪ್ಪ ಸ್ವಾಮಿ. ತರಕಾರಿ ಎಲ್ಲ ತಂದಿಕ್ಕೋ ಐತಿ ಗೊತ್ತೇ. ನಾನು ಮಾಡ್ಕೊಂತೀನಿ. ಏನು ಅನ್ನ ಮಾಡ್ಕೊಂಡು ಒಂದಿಟ್ಟು ಗೊಚ್ಕಿಸ್ಕೊಂಡು ತಿಂದ್ರ ಆತು, ಇಲ್ಲಾಂದ್ರೆ ಮೊಸರು ಗುಂಡ್ರ ಆತು, ಇಲ್ಲಾಂದ್ರೆ ಆ ಥರ ಸಾರು ಇಸ್ಕೊಂಬಂದ್ರ ಆತು. ನಾನೇ ಅನ್ನ ಮಾಡ್ಕೊಂತೀನಿ. ಅಲ್ಲ ನಮ್ಮನೆ ಗುಂಡ್ರು ನಿಮ್ಮ ಅಜ್ಜಿ ಬೈತೈತೆ. ಹಂಗಲ್ಲ ಕಣೋ, ಎಂದನ ಅಪರೂಪಕ್ಕೆ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲಿ ತಿಂದ್ರೆ ಓಕೆ. ಈ 3 ದಿನ 4 ದಿವಸ ಯಾರ ಮನೆಗೂ ಉಣ್ಬಾರ್ದಪ್ಪಣ್ಣಿ. ಪಾಪ ಈಗಿನ ಕಾಲ ಎಷ್ಟು ಪ್ರತಿಯೊಂದು ಕೊಂಡ್ಕೊಂಡು ತಿನ್ಬೇಕು. ಏನ ಒಳ್ಳೆಗಿರೋದಕ್ಕೆ ಒಂದು ಸೊಪ್ಪು ಸದನ ಮಾಡ್ಕೊಂಡು ತಿಂತೀವಿ. ಸಿಟಿಗಿರೋರು ಈಟು ಕೊಂಡ್ಕೊಂಡು ತಿನ್ಬೇಕು ಗೊತ್ತೇ. ಅಲ್ಲಿ ದುಡಿದ್ರೇನೆ ಮನೆ ಕುತ್ಕೊಂಡ್ರೆ ಹತ್ತು ಬರಲ್ಲ ಗೊತ್ತೇ.
ಮೂನ ಚಿಂಟು ನೀನ್ ಹೇಳೋದ್ ಕರೆಕ್ಟ್. ನಾವು ಸಿಟಿಗೆ ಹೋದ್ರೆ ದೊಡ್ಡರಾದಾಗ ಕೆಲ್ಸಕ್ಕೆ ಹೋಗ್ಬೇಕನ್ನು ಒಂದ್ ವಾರ ರಜಾಕೆ ಮನೆಗಿದ್ರೆ ಮನೆ ವಾನಾರು ಒದ್ದೋಡಿಸ್ತಾನೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ. ಬಾರೋ ಯೋಟತ್ ಕುಕ್ಕಮ್ಮದು ಮನಿಕಂಡ್ ಮಾತಾಡ್ಕೊಂಡ್ ಮನಿಕೆ ಮನೆ ಎಲ್ಲ ಬರೋಲ್ಲ ಮ್ಯಾಕೆ ನಮಗೆ ನೆಲ್ದಾಗ ಮನಿಕಂಡ್ರಪ್ಪ ಸ್ವಾಮಿ ನಿದ್ ಬರೋದು. ನೆಲ್ದಾಗ ಮನಿಕಂಡ್ರೆ ಅಂತ ಚೆನ್ನಾಗಿ ತಣ್ಣಗಿರ್ತೈತಿ. ಆ ಹಾಸಿಗೆ ಮೇಲೆ ಮನಿಕಂಡ್ರ ಅಂತೂ ಮೈ ಕೈ ಎಲ್ಲ ಕುಂಡಿ ಎಲ್ಲ ಉರಿತಿರ್ತೈತಪ್ಪ ಸ್ವಾಮಿ. ನಾನು ಅಷ್ಟೇ ನಮ್ಮ ಮನೆಗೆ ನೆಲದ ಮೇಲೆ ಮನಿಕೊಂಬದು. ಸರಿ ಮನಿಕಂಡ್ರಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಟಾಟಾ. ಹೈ ಕೊಟ್ರೆ ನೋಡು ಇಲ್ಲೇ ಇದೀವಿ ಟಾಟಾ ಅಂತ.